ನಮಸ್ಕಾರ ವಿದ್ಯಾರ್ಥಿಗಳೇ. ಆ, ವಿ- ಇವತ್ತಿನ ಕ್ಲಾಸಿನಲ್ಲಿ ನಾವು ಮಾತೃಕೆ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಕೆಲವು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಈಗ ಆಲ್ರೆಡಿ ನಾವು ಮಾತೃಕೆಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಸಮಸ್ಯೆಗಳನ್ನು ಸಾಲ್ವ್ ಮಾಡಿದೀವಿ. ಆ ವಿಡಿಯೋ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆ ಲೆಕ್ಕಗಳನ್ನು ಕೂಡ ನೀವು ನೋಡಬಹುದು. ಈಗ ಮೊದಲನೆಯ ಪ್ರಶ್ನೆ, ಈ ಪ್ರಶ್ನೆಯನ್ನು ಟ್ರೈ ಮಾಡಿ. ಇಲ್ಲಿ ನೋಡಿ, ಮೊದಲನೇ ರೋ ನೋಡಿ, 16, 11, 30. ಇಲ್ಲಿ ನಾವು ಯಾವ ಲಾಜಿಕ್ ಅನ್ನ ಅಪ್ಲೈ ಮಾಡಿದಾರೆ ಅಂದ್ರ, ಇಲ್ಲಿ 16ಕ್ಕೆ 2ರಿಂದ ಭಾಗಿಸಿದಾಗ ಎಷ್ಟು ಬರುತ್ತಾ? 8 ಬರುತ್ತಾ. ಓಕೆ, ಪ್ಲಸ್ 11ಕ್ಕೆ 2ರಿಂದ ಗುಣಿಸಿದಾಗ ಎಷ್ಟು ಬರುತ್ತಾ? 22 ಬರುತ್ತಾ. ಮೊದಲನೇ ಸಂಖ್ಯೆಗೆ 2ರಿಂದ ಭಾಗಿಸಿ, ಎರಡನೇ ಸಂಖ್ಯೆಗೆ 2ರಿಂದ ಗುಣಿಸಿ, ಅವೆರಡನ್ನು ಕೂಡಿಸಿದಾಗ ಎಷ್ಟು ಬರುತ್ತಾ? ಮೂರನೇ ಸಂಖ್ಯೆ ಬರುತ್ತಾ. ಇಲ್ಲಿ ನೋಡಿ, 16/2 ಪ್ಲಸ್ 11 ಇಂಟು 2 ಈಸ್ ಈಕ್ವಲ್ ಟು 30 ಬಂದದ. ಅದೇ ರೀತಿ ಮೂರನೇ ರೋಗೂ ಅದೇ ಲಾಜಿಕ್ ಅನ್ನು ಅಪ್ಲೈ ಮಾಡಿದ್ದಾರೆ ನೋಡ್ರಿ. 32/2 ಅಂದ್ರೆ ಎಷ್ಟು? 16 ಪ್ಲಸ್ 15 ಇಂಟು 2 ಅಂದ್ರೆ ಎಷ್ಟು? 30. 16, 30 ಕೂಡಿದ್ರೆ ಎಷ್ಟು ಬರುತ್ತಾ? 46 ಬರುತ್ತಾ. ಓಕೆ, ಈಗ ನಾವು ಕಂಡು ಹಿಡಿಬೇಕಾದ ಯಾವುದು? ಕ್ವಶನ್ ಮಾರ್ಕ್ ಕಂಡು ಹಿಡಿಬೇಕು. ಕ್ವಶನ್ ಮಾರ್ಕ್ 13, 36 ಅದ. ಈಗ ಕ್ವಶನ್ ಮಾರ್ಕಿಗೆ 2ರಿಂದ ಭಾಗಿಸ್ಬೇಕು, ಯಾಕಂದ್ರೆ ಮೊದಲನೇ ಸಂಖ್ಯೆ 2ರಿಂದ ಭಾಗಾಕಾರ ಮಾಡ್ಯಾರು. ಪ್ಲಸ್ 13 ಇಂಟು 2 ಮಾಡ್ಬೇಕು, ಎರಡನೇ ಸಂಖ್ಯೆಗೆ ಮಲ್ಟಿಪ್ಲೈ ಬೈ 2 ಮಾಡ್ಯಾರು, ಈಕ್ವಲ್ ಟು 26 ಬರಬೇಕು. ಹೌದು. ಈಗ ನೋಡಿ, ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ಕಂಡು ಹಿಡಿಬೇಕು. ಆ ಪ್ರತಿ ರೋ ಅಲ್ಲಿ ಏನ್ ಮಾಡಿದ್ದಾರೆ? ಮೊದಲನೇ ಸಂಖ್ಯೆಗೆ 2ರಿಂದ ಭಾಗಾಕಾರ ಮಾಡ್ಯಾರು, ಪ್ಲಸ್ ಎರಡನೇ ಸಂಖ್ಯೆಗೆ 2ರಿಂದ ಗುಣಾಕಾರ ಮಾಡ್ಯಾರು. ಓಕೆ, ಈಕ್ವಲ್ ಟು 36 ಬರಬೇಕು. ಸೊ ಈಗ ನಾವು ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ಕಂಡು ಹಿಡಿಬೇಕು. ಕ್ವಶನ್ ಮಾರ್ಕ್ ಬೈ 2 ಈಕ್ವಲ್ ಟು 36 ಮೈನಸ್ 13 ಇಡ್ಲಿ 26 ಪ್ಲಸ್ 26 ಆ ಸೈಡ್ ಹೋದ್ರೆ ಮೈನಸ್ 26 ಆಗುತ್ತೆ. ಸೊ ಕ್ವಶನ್ ಮಾರ್ಕ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಬೈ 2 ಈಕ್ವಲ್ ಟು 10 ಆಗುತ್ತೆ. ಸೊ ಕ್ವಶನ್ ಮಾರ್ಕ್ ಈಕ್ವಲ್ ಟು ಬೈ 2 ಇಲ್ಲಿ ಇದ್ದಿದ್ದು ಆ ಸೈಡ್ ಹೋದ್ರೆ ಮಲ್ಟಿಪ್ಲೈ ಬೈ 2 ಆಗುತ್ತೆ. 10 ಇಂಟು 2 ಈಕ್ವಲ್ ಟು ಎಷ್ಟು ಬರುತ್ತಾ? 20 ಬರುತ್ತಾ. ಓಕೆ, ಆಪ್ಷನ್ ಎ 20 ಸರಿಯಾದ ಉತ್ತರ. ಇಲ್ಲಿ ಏನು ಕನ್ಫ್ಯೂಷನ್ ಮಾಡ್ಕೋ ಹಾಗಿಲ್ಲ, ಯಾಕಂದ್ರೆ ಮೊದಲನೇ ಸಂಖ್ಯೆಗೆ ಡಿವೈಡೆಡ್ ಬೈ 2 ಮಾಡಿದಾರು, ಎರಡನೇ ಸಂಖ್ಯೆಗೆ ಮಲ್ಟಿಪ್ಲೈ ಬೈ 2 ಮಾಡಿ ಎರಡನ್ನೂ ಕೂಡಿದಾಗ ಮೂರನೇ ಸಂಖ್ಯೆ ಬರ್ತಾ ಇದೆ. ಸೊ ಅದೇ ಲಾಜಿಕ್ ಅನ್ನ ಅಪ್ಲೈ ಮಾಡಿ ನಾವು ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ಕಂಡು ಹಿಡಿಬೇಕು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಈ ಪ್ರಶ್ನೆ ನೋಡಿ, ಅಡ್ಡ ಸಾಲುಗಳಿಗೆ ಸಂಬಂಧವಿದೆಯೋ ಅಥವಾ ಕಂಬ ಸಾಲುಗಳಿಗೆ ಸಂಬಂಧ ಇದೆಯೋ? ಇಲ್ಲಿ ಅಡ್ಡ ಸಾಲುಗಳಿಗೆ ಸಂಬಂಧವಿದೆ. ಇಲ್ಲಿ ನೋಡಿ, ಇಂಟು 8 ಇಂಟು 7 ಮಾಡಿದಾಗ ಎಷ್ಟು ಬರುತ್ತಾ? 14 ಎಂಟ್ಲೆ 112, 112 ಏಳ್ಲೆ 784 ಬರುತ್ತಾ. ಅದೇ ರೀತಿ ಎರಡನೇ ರೋಗೂ ಅದೇ ಸೇಮ್ ಬರುತ್ತೆ ನೋಡ್ರಿ. 7 16ಲೆ 112, 112 ಏಳ್ಲೆ ಇಲ್ಲಿ 784 ಬರುತ್ತಾ. ಇದನ್ನ ನೋಡಿದ್ರೆ ನಮ್ಗೆ ಏನ್ ಅರ್ಥ ಆಗುತ್ತಾ? ಈ ಮೂರನೇ ರೋ ಅಲ್ಲಿರೋ ಮೂರು ಸಂಖ್ಯೆಗಳನ್ನ ಗುಣಿಸಿದಾಗ ನಮ್ಗೆ ಎಷ್ಟು ಬರಬೇಕು? 784 ಬರಬೇಕು. ಓಕೆ, ಕ್ವಶನ್ ಮಾರ್ಕ್ ಇಂಟು ಮೂರನೇ ರೋ ಏನದ? ಕ್ವಶನ್ ಮಾರ್ಕ್ 4, 7 ಕೊಟ್ಟರು. ಓಕೆ, ಕ್ವಶನ್ ಮಾರ್ಕ್ ಇಂಟು 4 ಇಂಟು 7 ಮಾಡಿದಾಗ ನಮ್ಗೆ ಎಷ್ಟು ಬರಬೇಕು? 784 ಬರಬೇಕು. ಓಕೆ, ಈಗ ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಕ್ವಶನ್ ಮಾರ್ಕ್ ಈಕ್ವಲ್ ಟು 7 8 4 ಡಿವೈಡೆಡ್ ಬೈ 4 ಇಂಟು 7. ಈ ಸೈಡ್ ಮಲ್ಟಿಪ್ಲೈ ಇದ್ದದ್ದು ಈ ಸೈಡ್ ಬಂದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತೆ. ಸೊ 4 ಒಂದ್ಲೆ 4 ಒಂದ್ಲೆ 4 ಒಂಬತ್ಲೆ 4 ಆರ್ಲೆ 7 ಒಂದ್ಲೆ 7 ಎರಡ್ಲೆ 7 ಎಂಟ್ಲೆ. ಸೊ ಕ್ವಶನ್ ಮಾರ್ಕ್ ಇದ್ದಲ್ಲಿ 28 ಬರುತ್ತಾ? 28 ಯಾವ್ದು ಆನ್ಸರ್ ಇದೆ ನೋಡ್ರಿ? ಆಪ್ಷನ್ ಡಿ 28 ಈಸ್ ಕರೆಕ್ಟ್ ಆನ್ಸರ್. ಈಗ ಮುಂದಿನ ಪ್ರಶ್ನೆ ನೋಡೋಣ.
ಈ ಪ್ರಶ್ನೆಯಲ್ಲಿ ಈ ಮಾತೃಕೆಯಲ್ಲಿ ಕಂಬ ಸಾಲುಗಳಿಗೆ ಸಂಬಂಧ ಇದೆ ಏನು ನೋಡ್ರಿ. ಇಲ್ಲಿ ನೋಡಿ, ಫಸ್ಟ್ ಕಾಲಮ್ ನೋಡಿ. ಮೊದಲನೇ ಕಾಲಂನಲ್ಲಿ 5 ಇಂಟು 8 ಮಾಡಿದಾಗ ಎಷ್ಟು ಬರುತ್ತಾ? 40 ಬರುತ್ತಾ? ಓಕೆ. 5 ಇಂಟು 8 ಮಾಡಿದಾಗ 40 ಬರುತ್ತಾ? 40ರಲ್ಲಿ ಎಷ್ಟು ಮೈನಸ್ ಮಾಡಿದಾಗ 35 ಬರುತ್ತಾ? 40ರಲ್ಲಿ ವಾಪಸ್ ಎಷ್ಟು ಮೈನಸ್ ಮಾಡಬೇಕು? 5 ಮೈನಸ್ ಮಾಡಿದಾಗ 35 ಬರುತ್ತಾ? ಇಲ್ಲಿ ನೋಡಿ, 5, 8, 35 ಕೊಟ್ಟಾರು. ಸೊ ನಾವು ಇಲ್ಲಿ ಏನ್ ಮಾಡ್ಬೇಕು? 5 ಇಂಟು 8 ಮೈನಸ್ 5 ಮಾಡಿದಾಗ 35 ಬರುತ್ತಾ? ಅಂದ್ರೆ ಮೊದಲ ಎರಡು ಸಂಖ್ಯೆಗಳ ಗುಣಲಬ್ಧ ಮಾಡಿ ಅದರಲ್ಲಿ ಒಂದನೇ ಸಂಖ್ಯೆಯನ್ನು ಕಳೆದಾಗ ಮೂರನೇ ಸಂಖ್ಯೆ ಬರುತ್ತಾ? ಹೌದು. ಎರಡನೇ ಕಾಲಮ್ಗೂ ಸೇಮ್ ಲಾಜಿಕ್ ಅಪ್ಲೈ ಆಗಿದೆ ನೋಡ್ರಿ. 3, 10, 27 ಅದ. ಸೊ ಇಲ್ಲಿ ಏನ್ ಮಾಡ್ಬೇಕು? ಮೊದಲನೇ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಬೇಕು. ಮೊದಲನೇ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತಾ? 3 ಇಂಟು 10 ಮಾಡಿ ಮತ್ತೆ ಏನ್ ಮಾಡ್ಬೇಕು? ಅದರಲ್ಲಿ ಮೊದಲನೇ ಸಂಖ್ಯೆಯನ್ನು ಮೈನಸ್ ಮಾಡಿದಾರು. ಸೊ -3 ಮಾಡಿದಾಗ ಎಷ್ಟು ಬರುತ್ತಾ? 3 ಹತ್ಲೆ 30 ಮೈನಸ್ 3 ಮಾಡಿದಾಗ 27 ಬರುತ್ತಾ? ಅಂದ್ರೆ ಮೂರನೇ ಸಂಖ್ಯೆ ಬರುತ್ತಾ? ಓಕೆ. ಇದೇ ಲಾಜಿಕ್ ಅನ್ನ ನಾವು ಈಗ ಮೂರನೇ ಕಾಲಮ್ಗೆ ಅಪ್ಲೈ ಮಾಡಿ ಕ್ವಶನ್ ಮಾರ್ಕ್ ಇದ್ದಲ್ಲಿ ಏನ್ ಬರುತ್ತೆ ಅನ್ನೋದನ್ನ ಕಂಡುಹಿಡಿಬೇಕು. ಈಗ ನೋಡಿ, 3, 8 ಕ್ವಶನ್ ಮಾರ್ಕ್ ಇದೆ. ಸೊ ಮೊದಲು ನಾವು ಏನ್ ಮಾಡ್ಬೇಕು? ಮೊದಲ ಎರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ಅದರಲ್ಲಿ ಮೊದಲನೇ ಸಂಖ್ಯೆಯನ್ನು ಮೈನಸ್ ಮಾಡ್ಬೇಕು. ಮೊದಲ ಎರಡು ಸಂಖ್ಯೆಗಳು ಏನು? 3 ಇಂಟು 8 ಮಾಡಿ ಅದರಲ್ಲಿ ಮೊದಲನೇ ಸಂಖ್ಯೆ ಯಾವುದು? 3 ಇದೆ. ಸೊ 3ಅನ್ನ ಮೈನಸ್ ಮಾಡ್ಬೇಕು. 3ಅನ್ನ ಮೈನಸ್ ಮಾಡಿದಾಗ ಎಷ್ಟು ಬರುತ್ತಾ? 3 ಎಂಟ್ಲೆ 24 ಮೈನಸ್ 3 ಮಾಡಿದಾಗ ಕ್ವಶನ್ ಮಾರ್ಕ್ ಇದ್ದಲ್ಲಿ 24ರಲ್ಲಿ 3 ಕಳೆದ್ರೆ 21 ಬರುತ್ತಾ? ಆಪ್ಷನ್ ಸಿ 21 ಕರೆಕ್ಟ್ ಆನ್ಸರ್. ಈಗ ಮುಂದಿನ ಪ್ರಶ್ನೆ ನೋಡೋಣ. ಈ ಪ್ರಶ್ನೆ ಟ್ರೈ ಮಾಡಿ. ಇಲ್ಲಿ ನೋಡಿ, ಮೊದಲನೇ ರೋ ಅನ್ನ ನೋಡೋಣ. 28, 8, 7 ಇದೆ. ಓಕೆ. 7 ಮತ್ತು 8ಅನ್ನ ಗುಣಿಸಿದಾಗ ಎಷ್ಟು ಬರುತ್ತಾ? 7 ಎಂಟ್ಲೆ 56 ಬರುತ್ತಾ? 28 ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಬಂದಂತ ಉತ್ತರಕ್ಕೆ ನಾವು ಏನ್ ಮಾಡ್ಬೇಕು? 2ರಿಂದ ಡಿವೈಡ್ ಮಾಡ್ಬೇಕು. ಯಾಕಂದ್ರೆ 56ರ ಅರ್ಧ 28. ಹೌದು. ಇಲ್ಲಿ ನೋಡಿ, 8 7 ಎಷ್ಟು? 8 7 56. ಬಂದಂತ 56ಕ್ಕೆ 2ರಿಂದ ಭಾಗಿಸಿದಾಗ ಮಾತ್ರ ನಮಗೆ 28 ಬರುತ್ತಾ? ಸೊ 2 ಮತ್ತು ಮೂರನೇ ಸಂಖ್ಯೆಗಳನ್ನು ಗುಣಿಸಿ 2ರಿಂದ ಭಾಗಿಸಿದಾಗ ನಮಗೆ ಒಂದನೇ ಸಂಖ್ಯೆ ಬರ್ತಾ ಇದೆ. ಸೊ ಅದೇ ರೀತಿ ಎರಡನೇ ರೋ ಅನ್ನ ಯಾವ ಸಂಬಂಧ ಇದೆ ನೋಡಿ. ಇಲ್ಲಿನೂ 27 ಇದೆ, 6 ಇದೆ, 9 ಇದೆ. ಸೇಮ್ ಲಾಜಿಕ್ ಇಲ್ಲಿಯೂ ಅಪ್ಲೈ ಆಗಿದೆ ನೋಡಿ. ಇಲ್ಲಿಯೂ ನಾವು ನೋಡಿದಾಗ 6 ಇಂಟು 9 54 ಆಗುತ್ತೆ. 54ಕ್ಕೆ 2ರಿಂದ ಭಾಗಿಸಿದಾಗ 27 ಬರುತ್ತೆ. ಸೊ ಇದೇ ಲಾಜಿಕ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಮೂರನೇ ರೋ ಯಲ್ಲಿರೋ ಕ್ವಶನ್ ಮಾರ್ಕ್ ಅಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನು ಕಂಡುಹಿಡಿಬೇಕು. ಮೂರನೇ ರೋ ಯಾವ ತರ ಇದೆ? 25 ಕ್ವಶನ್ ಮಾರ್ಕ್ 5 ಇದೆ. ಸೊ ನಾವು ಈಗ ಏನ್ ಮಾಡ್ಬೇಕು? 3 ಮತ್ತು 4ನೇ ಸಂಖ್ಯೆಗಳನ್ನ ಗುಣಿಸಿ ಬಂದಂತ ಉತ್ತರನ್ನ 2ರಿಂದ ಭಾಗಿಸಿದಾಗ ಒಂದನೇ ಸಂಖ್ಯೆ ಸಿಗುತ್ತೆ ನಮಗೆ. ಸೊ ಕ್ವಶನ್ ಮಾರ್ಕ್ ಇಂಟು 5 ಡಿವೈಡೆಡ್ ಬೈ 2 ಮಾಡಿದಾಗ ಎಷ್ಟು ಬರುತ್ತಾ? 25 ಬರುತ್ತಾ? ಸೊ ಈಗ ಕ್ವಶನ್ ಮಾರ್ಕ್ ಇದ್ದಲ್ಲಿ ಎಷ್ಟು ಬರುತ್ತೆ ಅನ್ನೋದನ್ನ ಫೈಂಡ್ ಮಾಡ್ಬೇಕು. ಕ್ವಶನ್ ಮಾರ್ಕ್ ಈಕ್ವಲ್ ಟು 25 ಇಂಟು 2/5 ಆಗುತ್ತಾ? ಸೊ 5 ಒಂದ್ಲೆ 5, 5 ಐದ್ಲೆ 25. ಕ್ವಶನ್ ಮಾರ್ಕ್ ಈಕ್ವಲ್ ಟು ಎಷ್ಟು ಬರುತ್ತಾ? 5ರಲ್ಲಿ 10 ಬರುತ್ತಾ? 10 ಇರೋ ಆನ್ಸರ್ ಯಾವ್ದಿದೆ ನೋಡಿ? ಆಪ್ಷನ್ ಬಿ 10 ಸರಿಯಾದ ಉತ್ತರ. ಈ ಲೆಕ್ಕದಲ್ಲಿ ಏನ್ ಮಾಡ್ಯಾರ ಅವ್ರ? ಇವೆರಡೂ ಸಂಖ್ಯೆಗಳನ್ನ ಗುಣಿಸಿ ಅದಕ್ಕೆ 2ರಿಂದ ಭಾಗಿಸ್ಯಾರ. ಅವಾಗ ಒಂದನೇ ಸಂಖ್ಯೆ ಬರ್ತಾ ಇದೆ. ಅಬ್ಸರ್ವ್ ಮಾಡಿ. ಮುಂದಿನ ಪ್ರಶ್ನೆ. ಈ ಪ್ರಶ್ನೆಯನ್ನು ನೋಡಿ. ಈ ಪ್ರಶ್ನೆಯಲ್ಲಿ
ಯಾವ ರೀತಿ ಸಂಬಂಧವನ್ನು ಸೇರಿಸಿ ಆ ಮಾತೃಕೆಯನ್ನು ಬರೆದಿದ್ದಾರೆ ನೋಡಿ. ಇಲ್ಲಿ ಮೊದಲನೇ ರೋ ಏನಿದೆ 5, 47, 7 ಇದೆ. ಸೊ ಇಲ್ಲಿ ನಾವು ಚೆಕ್ ಮಾಡ್ಬೇಕು ಯಾವ ತರ ಸಂಬಂಧ ಇದೆ ಅಂತ ಹೇಳಿ. ಈಗ ನೋಡಿ 5 7 ಎಷ್ಟು 35. ಸೊ 47 ಆಗ್ಬೇಕಾದ್ರೆ ಇನ್ನು ಎಷ್ಟು ಕಡಿಮೆ ಇದೆ 12 ಕಡಿಮೆ ಇದೆ. 12 ಅನ್ನೋದೇನು 5 + 7 ಅಂತ ಹೇಳಿ ಬರಿಬಹುದು ನಾವ. ಸೊ ಇಲ್ಲಿ ಏನ್ ಮಾಡ್ಯಾರು 5 × 7 ಪ್ಲಸ್ 5 + 7 ಮಾಡಿದಾರು ಅಂದಾಗ ನಮ್ಗೆ ಎಷ್ಟು ಬರ್ತಾ ಇದೆ ನಡುವಿನ ಸಂಖ್ಯೆ 47 ಬರ್ತಾ ಇದೆ. ಸೊ ಅದೇ ಲಾಜಿಕ್ ಅನ್ನ ಥರ್ಡ್ ರೋಗೆ ಯೂಸ್ ಮಾಡ್ಯಾರ ನೋಡಿ. ಈಗ ಮೂರನೇ ಅಡ್ಡ ಸಾಲು ಏನಿದೆ 7 71 8. ಓಕೆ 7 71 8 ಇದ್ದಾಗ ನಾವ್ ಈಗ ಏನ್ ಮಾಡ್ಬೇಕು ಆ ಲಾಜಿಕ್ ಮೂರನೇ ಅಡ್ಡ ಸಾಲಿಗೂ ಅಪ್ಲೈ ಆಗಿದೆ ಅಂತ ನೋಡ್ಬೇಕು. ಮೂರನೇ ಅಡ್ಡ ಸಾಲು ನೋಡಿ 1 ಮತ್ತು ಮೂರನೇ ಸಂಖ್ಯೆಯನ್ನ ಗುಣಿಸಿ ಮತ್ತೆ ಅವನ್ನೇ ಕೂಡಿಸ್ಬೇಕು. 7 × 8 ಪ್ಲಸ್ 7 + 8 ಮಾಡ್ಬೇಕು. 7 × 8 ಅಂದ್ರೆ 56 ಪ್ಲಸ್ 7 + 8 ಅಂದ್ರೆ 15. 56 + 15 ಮಾಡಿದ್ರೆ 71 ಬರ್ತಾ ಇದೆ. ಅಂದ್ರೆ ನಡುವಿನ ಸಂಖ್ಯೆ ಬರ್ತಾ ಇದೆ. ಅಂದ್ರೆ ನಾವು ಮಾಡ್ತಾ ಇರೋ ಲಾಜಿಕ್ ಕರೆಕ್ಟ್ ಅದ. ಅದೇ ಲಾಜಿಕ್ ಅನ್ನ ಯೂಸ್ ಮಾಡ್ಕೊಂಡು ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಆ ನಡುವಿನ ರೋ ಏನಿದೆ 6 ಕ್ವಶನ್ ಮಾರ್ಕ್ 4 ಇದೆ. ಈಗ ಒಂದನೇ ಮತ್ತು ಮೂರನೇ ಸಂಖ್ಯೆಯನ್ನು ಗುಣಿಸಿ ಅವನು ಕೂಡಿದಾಗ ನಡುವಿನ ಸಂಖ್ಯೆ ಬರುತ್ತೆ 6 × 4 ಪ್ಲಸ್ 6 + 4 ಮಾಡಬೇಕು. 6 × 4 ಅಂದ್ರೆ ಎಷ್ಟು ಕ್ವಶನ್ ಮಾರ್ಕ್ ಈಕ್ವಲ್ ಟು 6 × 4 ಅಂದ್ರೆ 24 ಪ್ಲಸ್ 6 + 4 ಅಂದ್ರೆ 10. ಟೋಟಲ್ 24 + 10 ಮಾಡಿದ್ರೆ ಎಷ್ಟು ಬರುತ್ತೆ 34 ಬರುತ್ತೆ. 34 ಯಾವ ಆಪ್ಷನ್ ಇದೆ ಆಪ್ಷನ್ ಸಿ 34 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಈ ಪ್ರಶ್ನೆ ಸಾಲ್ವ್ ಮಾಡಿ. ಈ ಮಾತೃಕೆಯಲ್ಲಿ ಅಡ್ಡ ಸಾಲುಗಳಿಗೆ ಯಾವ ರೀತಿ ಸಂಬಂಧ ಯಾವ ರೀತಿ ಲಾಜಿಕ್ ಅನ್ನ ಅಪ್ಲೈ ಮಾಡಿದ್ದಾರೆ ನೋಡೋಣ. ಇಲ್ಲಿ ನೋಡಿ 2 + 3 ಆ ಸಂಖ್ಯೆ ಅಂಕಿಗಳ ಮೊತ್ತಕ್ಕೂ ಮಾಡಿದ್ರೆ ಎಷ್ಟು ಬರುತ್ತಾ ಇಲ್ಲಿ 5 ಬರುತ್ತಾ. ಓಕೆ ಇಂಟು 1 + 5 ಮಾಡಿದ್ರೆ ಎಷ್ಟು ಬರುತ್ತಾ 6 ಬರುತ್ತಾ. ಓಕೆ 5 6 ಎಷ್ಟು 30 ಬಂದದ. ಹೌದು. ಅದೇ ರೀತಿ ಎರಡನೇ ರೋ ಒಳಗೂ ಅದೇ ಲಾಜಿಕ್ ಅಪ್ಲೈ ಮಾಡಿದ್ದಾರೆ ಚೆಕ್ ಮಾಡಿ. 2 + 7 ಮಾಡಿದ್ರೆ ಎಷ್ಟು ಬರುತ್ತಾ 9 ಬರುತ್ತಾ. ಓಕೆ ಇಂಟು 2 + 2 ಮಾಡಿದ್ರೆ ಎಷ್ಟು ಬರುತ್ತಾ 4 ಬರುತ್ತಾ. ಓಕೆ 9 4 ಎಷ್ಟು ಬರುತ್ತಾ 9 × 4 ಮಾಡಿದಾಗ 36 ಬರುತ್ತಾ. ಹೌದು. ಅದೇ ರೀತಿ ಲಾಜಿಕ್ ಅನ್ನ ಯೂಸ್ ಮಾಡಿ ನಾವು ಮೂರನೇ ರೋ ಅಲ್ಲಿರುವ ಕ್ವಶನ್ ಮಾರ್ಕ್ ಸ್ಥಾನದಲ್ಲಿ ಬರುವ ಸಂಖ್ಯೆಯನ್ನು ಫೈಂಡ್ ಔಟ್ ಮಾಡೋಣ. 3 + 6 ಮಾಡಿದ್ರೆ ಎಷ್ಟು 9. ಓಕೆ ಇಂಟು 4 + 1 ಮಾಡಿದ್ರೆ ಎಷ್ಟು 5. 9 5 ಎಷ್ಟು 45 ಬರುತ್ತಾ. ಸೊ 45 ಯಾವ ಆಪ್ಷನ್ ಅದ ಆಪ್ಷನ್ ಎ ಅದ. ಆಪ್ಷನ್ ಎ 45 ಸರಿಯಾದ ಉತ್ತರ. ಇಲ್ಲೇನ್ ಲಾಜಿಕ್ ಯೂಸ್ ಮಾಡ್ಯಾರ ಮೊದಲನೆಯ ಸಂಖ್ಯೆಯ ಅಂಕಿಗಳ ಮೊತ್ತ ಇಂಟು ಎರಡನೇ ಸಂಖ್ಯೆಯ ಅಂಕಿಗಳ ಮೊತ್ತ ಇಸ್ ಈಕ್ವಲ್ ಟು ಮೂರನೇ ಸಂಖ್ಯೆ ಮಾಡ್ಯಾರು. ಇಲ್ಲಿ ನೋಡ್ರಿ ಮೊದಲನೆಯ ಸಂಖ್ಯೆಯ ಅಂಕಿಗಳ ಮೊತ್ತ ಇಲ್ಲಿ 5 ಅದ ಇಂಟು ಎರಡನೇ ಸಂಖ್ಯೆಯ ಅಂಕಿಗಳ ಮೊತ್ತ 6 ಬಂದದ. 5 6 5 × 6 ಮಾಡಿದಾಗ ಮೂರನೇ ಸಂಖ್ಯೆ ಬರುತ್ತಾ. ಸೊ ಮೊದಲನೇ ಸಂಖ್ಯೆಯ ಅಂಕಿಗಳ ಮೊತ್ತ ಇಂಟು ಎರಡನೇ ಸಂಖ್ಯೆಯ ಅಂಕಿಗಳ ಮೊತ್ತ ಇಸ್ ಈಕ್ವಲ್ ಟು ಮೂರನೇ ಸಂಖ್ಯೆ. ಅದೇ ಲಾಜಿಕ್ ಅಪ್ಲೈ ಮಾಡಿದಾಗ ನಮ್ಗೆ ಇಲ್ಲಿ ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ಅರ್ಥ ಆಗುತ್ತಾ. ಸೊ ಆಪ್ಷನ್ ಎ 45 ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ. ಈಗ ಫಸ್ಟ್ ಕಾಲಮ್ ನೋಡಿ. ಈ ಪ್ರಶ್ನೆಯಲ್ಲಿ ಫಸ್ಟ್ ಕಾಲಮ್ ನೋಡಿ 2 3 17. ಓಕೆ ಈಗ 2ರ ಘನ ಎಷ್ಟು 8 ಮತ್ತೆ 3ರ ವರ್ಗ ಎಷ್ಟು 9. ಒಂದನೆಯ ಸಂಖ್ಯೆಯ ಘನ ಪ್ಲಸ್
ಎರಡನೇ ಸಂಖ್ಯೆ ವರ್ಗ ಮಾಡಿದಾಗ ನಮ್ಗೆ ಇಲ್ಲಿ ಮೂರನೇ ಸಂಖ್ಯೆ ಬರ್ತದ. ಇಲ್ಲಿ ನೋಡ್ರಿ, 2ರ ಘನ ಎಷ್ಟು 8, 3ರ ವರ್ಗ ಎಷ್ಟು 9, 8 9 ಕೂಡಿದಾಗ 17 ಬರ್ತಾ ಇದೆ. ಓಕೆ, 2 ಕ್ಯೂಬ್ ಈಕ್ವಲ್ ಟು 8, 3 ಸ್ಕ್ವೇರ್ ಈಕ್ವಲ್ ಟು 9, 2 ಕೂಡಿದಾಗ 17 ಬರುತ್ತೆ. ಸೊ ಸೇಮ್ ಲಾಜಿಕ್ ಇಲ್ಲಿಯೂ ಅಪ್ಲೈ ಆಗಿದೆ ನೋಡಿ. ಮೊದಲನೇ ಸಂಖ್ಯೆ ಘನ 3 ಕ್ಯೂಬ್ ಈಕ್ವಲ್ ಟು 27 ಪ್ಲಸ್ 2 ಸ್ಕ್ವೇರ್ ಈಕ್ವಲ್ ಟು 4, ಎರಡನ್ನು ಕೂಡಿದಾಗ 31 ಬರ್ತಾ ಇದೆ. ಓಕೆ, ಅದೇ ರೀತಿ ಇಲ್ಲಿ ಕ್ವಶನ್ಗೆ ಅಪ್ಲೈ ಮಾಡೋಣ. ಇಲ್ಲಿ ಏನಿದೆ ಕ್ವಶನ್ ಮಾರ್ಕ್ 336 ಇದೆ. ಅಂದ್ರೆ ಕ್ವಶನ್ ಮಾರ್ಕ್ ಕ್ಯೂಬ್ ಪ್ಲಸ್ 3 ಸ್ಕ್ವೇರ್ ಈಕ್ವಲ್ ಟು 36 ಬರ್ಬೇಕೀಗ. ಯಾಕಂದ್ರೆ ಒಂದನೇ ಸಂಖ್ಯೆ ಘನ ಪ್ಲಸ್ ಎರಡನೇ ಸಂಖ್ಯೆ ವರ್ಗ ಈಕ್ವಲ್ ಟು ಮೂರನೇ ಸಂಖ್ಯೆ ಬರ್ತಾ ಇದೆ. ಸೊ ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರ್ತದೆ ಅನ್ನೋದನ್ನ ಫೈಂಡ್ ಮಾಡೋಣ. 36 ಪ್ಲಸ್ 9 ಈ ಸೈಡ್ ಹೋದ್ರೆ ಏನಾಗುತ್ತೆ -9 ಆಗುತ್ತೆ. ಸೊ ಕ್ವಶನ್ ಮಾರ್ಕ್ ಕ್ಯೂಬ್ ಈಕ್ವಲ್ ಟು 36 ಒಳಗೆ 9 ಕಳೆದ್ರೆ ಎಷ್ಟು ಬರುತ್ತೆ 27 ಬರುತ್ತೆ. ಸೊ ಕ್ವಶನ್ ಮಾರ್ಕ್ ಕ್ಯೂಬ್ ಇದ್ದಿದ್ದು ಆ ಸೈಡ್ ಹೋದ್ರೆ ಕ್ಯೂಬ್ ರೂಟ್ ಆಗುತ್ತೆ. 27ರ ಘನಮೂಲ ಎಷ್ಟು 27ರ ಘನಮೂಲ 3 ಬರುತ್ತೆ. ಸೊ ಕ್ವಶನ್ ಮಾರ್ಕ್ ಇದ್ದಲ್ಲಿ ಆನ್ಸರ್ ಏನ್ ಬರುತ್ತೆ 3. ಆಪ್ಷನ್ ಎ 3 ಸರಿಯಾದ ಉತ್ತರ. ಈ ಕ್ವಶನ್ ಒಳಗೆ ಏನ್ ಮಾಡ್ಯಾರ ಅವ್ರ, ಈಜಿ ಅದ ನೋಡ್ರಿ. ನಿಮ್ಗ ಘನ ಸಂಖ್ಯೆಗಳು ಮತ್ತು ವರ್ಗ ಸಂಖ್ಯೆಗಳ ಬಗ್ಗೆ ಐಡಿಯಾ ಇದ್ರೆ ಆಯ್ತು. ಒಂದನೇ ಸಂಖ್ಯೆಯ ಘನ ಪ್ಲಸ್ ಎರಡನೇ ಸಂಖ್ಯೆ ವರ್ಗಗಳನ್ನು ಕೂಡಿದಾಗ ನಮ್ಗ ಮೂರನೇ ಸಂಖ್ಯೆ ಸಿಗ್ತಾ ಇದೆ. ಅದೇ ಲಾಜಿಕ್ ಅನ್ನ ಅಪ್ಲೈ ಮಾಡಿದಾಗ ನಮ್ಗ ಕ್ವಶನ್ ಮಾರ್ಕ್ ಒಳಗ ಯಾವ ಸಂಖ್ಯೆ ಬರ್ಬೇಕು ಅನ್ನೋದನ್ನ ಈ ರೀತಿ ನಾವು ಫೈಂಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಈ ಮಾತೃಕೆಯಲ್ಲಿ ನೋಡಿ, ಅಡ್ಡ ಸಾಲುಗಳನ್ನು ನೋಡಿ. ಇದು 3 31 2 ಈಗ 3 ಕ್ಯೂಬ್ ಅಂದ್ರೆ ಎಷ್ಟು ಬರುತ್ತಾ 3 ಕ್ಯೂಬ್ ಅಂದ್ರೆ 27 ಬರುತ್ತಾ. ಹೌದು. ನೆಕ್ಸ್ಟ್ 2 ಸ್ಕ್ವೇರ್ ಅಂದ್ರೆ ಎಷ್ಟು ಬರುತ್ತಾ 4 ಬರುತ್ತಾ. ಈ 27 ಪ್ಲಸ್ 4 ಮಾಡಿದಾಗ ನಡುವಿನ ಸಂಖ್ಯೆ 31 ಬರ್ತಾ ಇದೆ ನೋಡಿ. ಅಂದ್ರೆ ಮೊದಲನೇ ಸಂಖ್ಯೆಯ ಘನ ಪ್ಲಸ್ ಮೂರನೇ ಸಂಖ್ಯೆಯ ವರ್ಗವನ್ನು ಮಾಡಿದಾಗ ನಮಗೆ ನಡುವಿನ ಸಂಖ್ಯೆ ಬರ್ತಾ ಇದೆ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ 3 31 2 ಕೊಟ್ಟಾರ. ಓಕೆ, ಈಗ 3 ಕ್ಯೂಬ್ ಪ್ಲಸ್ 2 ಸ್ಕ್ವೇರ್ ಮಾಡಿದಾಗ ನಡುವಿನ ಸಂಖ್ಯೆ 31 ಬರ್ತಾ ಇದೆ. ಯಾಕಂದ್ರೆ 3 ಕ್ಯೂಬ್ ಅಂದ್ರೆ 27 ಪ್ಲಸ್ 2 ಸ್ಕ್ವೇರ್ ಅಂದ್ರೆ 4, 27 4 ಕೂಡಿದಾಗ 31 ಬರ್ತಾ ಇದೆ. ಓಕೆ, ಅದೇ ರೀತಿ ಮೂರನೇ ಕಾಲಮ್ಗೂ ಸೇಮ್ ಅಪ್ಲೈ ಆಗಿದೆ ನೋಡಿ. ಅಂದ್ರೆ ಒಂದನೇ ಸಂಖ್ಯೆ ಘನ ಅಂದ್ರೆ ಎಷ್ಟು 7 ಕ್ಯೂಬ್ ಪ್ಲಸ್ ಮೂರನೇ ಸಂಖ್ಯೆ ವರ್ಗ ಅಂದ್ರೆ ಎಷ್ಟು 6 ಸ್ಕ್ವೇರ್ ಕೂಡಿದಾಗ ನಮ್ಗೆ ಎಷ್ಟು ಬರ್ಬೇಕು ನಡುವಿನ ಸಂಖ್ಯೆ ಬರ್ಬೇಕು 379 ಬರ್ತದೆ ನೋಡ್ರಿ. 7 ಕ್ಯೂಬ್ ಅಂದ್ರೆ ಎಷ್ಟು 343 ಪ್ಲಸ್ 6 ಸ್ಕ್ವೇರ್ ಅಂದ್ರೆ ಎಷ್ಟು 36, 343 ಪ್ಲಸ್ 36 ಮಾಡಿದಾಗ 379 ಬರುತ್ತೆ. ಸೊ ನಡುವಿನ ಸಂಖ್ಯೆ ಬರುತ್ತಾ. ಹಾಗಿದ್ರೆ ಇದೇ ಲಾಜಿಕ್ ಅನ್ನ ಅಪ್ಲೈ ಮಾಡಿ ನಾವು ಈಗ ಏನ್ ಮಾಡ್ಬೇಕು, ನಡುವಿನ ರೋ ಯಲ್ಲಿರುವ ಕ್ವಶನ್ ಮಾರ್ಕ್ ಇದ್ದ ಜಾಗದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಹೌದು. ಹಾಗಿದ್ರೆ ನೋಡಿ, ಮೊದಲನೇ ಸಂಖ್ಯೆ ಗಣ ಈ ರೋ ಏನಿದೆ 5 ಕ್ವಶನ್ ಮಾರ್ಕ್ 4 ಇದೆ. ಅಂದ್ರೆ ಏನ್ ಮಾಡ್ಬೇಕು ನಾವೀಗ ಕ್ವಶನ್ ಮಾರ್ಕ್ ಇದ್ದ ಜಾಗದಲ್ಲಿ ಫೈಂಡ್ ಔಟ್ ಮಾಡ್ಬೇಕಂದ್ರ ಮೊದಲನೇ ಸಂಖ್ಯೆ ಘನ ಅಂದ್ರೆ 5ರ ಘನ ಪ್ಲಸ್ ಮೂರನೇ ಸಂಖ್ಯೆ ವರ್ಗ ಅಂದ್ರೆ 4ರ ವರ್ಗ ಮಾಡ್ಬೇಕು. 5ರ ಘನ ಎಷ್ಟು 125 ಪ್ಲಸ್ 4ರ ವರ್ಗ ಎಷ್ಟು 16, 125 ಪ್ಲಸ್ 16 ಮಾಡಿದಾಗ ಎಷ್ಟು ಬರುತ್ತಾ 141 ಬರುತ್ತಾ. ಆದ್ದರಿಂದ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ನಮ್ಗೆ ಯಾವ ಸಂಖ್ಯೆ ಬರಬೇಕು 141 ಬರಬೇಕು. ಆದ್ದರಿಂದ ಆಪ್ಷನ್ ಡಿ 141 ಸರಿಯಾದ ಉತ್ತರ. ಇದು ಸಿಂಪಲ್ ಅದ ನೋಡ್ರಿ. ಅವ್ರೇನ್ ಮಾಡ್ಯಾರು ಒಂದ್ ರೋದಲ್ಲಿರುವ ಫಸ್ಟ್ ನಂಬರ್ ಕ್ಯೂಬ್ ಪ್ಲಸ್ ಥರ್ಡ್ ನಂಬರ್ ಸ್ಕ್ವೇರ್ ಮಾಡಿದಾಗ ಮಿಡಲ್ ನಂಬರ್ ಬರ್ತಾ ಇದೆ. ಸೊ ಇದನ್ನ ನಾವು ಲಾಜಿಕ್ ಅರ್ಥ ಮಾಡ್ಕೊಂಡ್ರೆ ಇದನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಮುಂದಿನ ಪ್ರಶ್ನೆ, ಇಲ್ಲಿ ನಾವು ಈಸಿಯಾಗಿ ಅನಲೈಸ್ ಮಾಡ್ಬೇಕು ಯಾವ ತರ ಅಂದ್ರೆ ಈ ಪ್ರಶ್ನೆಯಲ್ಲಿ ನೋಡಿ,
5 ಎರಡ್ಲೆ ಎಷ್ಟು 10 ಬರುತ್ತಾ? ಓಕೆ. 10 ಎಂಟ್ಲೆ ಎಷ್ಟು 80 ಬರುತ್ತಾ? ಓಕೆ. ಬಟ್ ಇಲ್ಲಿ ಏನ್ ಮಾಡ್ಯಾರು 40 ಬಂದದ. 40 ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಈ ಮಲ್ಟಿಪ್ಲೈ ಮಾಡಿದ ತಕ್ಷಣ ಬಂದ ಉತ್ತರಕ್ಕೆ ಡಿವೈಡೆಡ್ ಬೈ 2 ಮಾಡ್ಬೇಕು. ಹೌದು? ಅವಾಗ ನಮಗೆ 40 ಬರುತ್ತಾ? ಸೇಮ್ ಇಲ್ಲಿ ನೋಡಿ. 5 ನಾಲ್ಕಲೆ ಎಷ್ಟು 20, 23ಲೆ ಎಷ್ಟು 60. ಓಕೆ. ಬಟ್ ಇಲ್ಲಿ ನಮ್ಗೆ ಎಷ್ಟು ಬಂದದ 30 ಬಂದದ ಅಂದ್ರೆ ಏನ್ ಮಾಡಿದಾರ ಅವ್ರ ಡಿವೈಡೆಡ್ ಬೈ 2 ಮಾಡ್ಯಾರು. ಈ ಸೇಮ್ ಲಾಜಿಕ್ ಅನ್ನ ನಾವು ಏನ್ ಮಾಡ್ಬೇಕೀಗ ಮೂರನೇ ರೋಗೆ ಅಪ್ಲೈ ಮಾಡಿ ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಈಗ 2, 1, 10 ಕ್ವಶನ್ ಮಾರ್ಕ್ ಇದೆ. ಸೊ ಅವ್ರ ಫಸ್ಟ್ ಕಾಲಮ್ಗೆ ಏನ್ ಮಾಡ್ಯಾರು ಈ ಫಸ್ಟ್ ಕಾಲಮ್ ನೋಡಿ 5, 2, 8, 40 ಇದೆ. ಅದಕ್ಕೆ 5 ಇಂಟು 2 ಇಂಟು 8 ಮಾಡಿ ಡಿವೈಡೆಡ್ ಬೈ 2 ಮಾಡಿದಾಗ 40 ಬಂದದ. ಅದೇ ಸೇಮ್ ಟೈಮ್ ಈ ಸೆಕೆಂಡ್ ಕಾಲಮ್ ನೋಡಿ. ಈ ಸೆಕೆಂಡ್ ಕಾಲಮ್ದಲ್ಲೂ ಕೂಡ 5 ಇಂಟು 4 ಇಂಟು 3 ಮಾಡಿ ಡಿವೈಡೆಡ್ ಬೈ 2 ಮಾಡಿದಾಗ ನಮ್ಗ 30 ಬಂದದ. ಯಾಕಂದ್ರೆ 5 4 20, 23 60, 60 2ರಿಂದ ಭಾಗಿಸಿದಾಗ 30 ಬರುತ್ತೆ. ಅದೇ ಲಾಜಿಕ್ ನಾವು ಇಲ್ಲಿ ಅಪ್ಲೈ ಮಾಡಿ ಕ್ವಶನ್ ಮಾರ್ಕ್ ಇರೋ ಜಾಗದಾಗ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ ಮಾಡಿ. ಈ ಮೊದಲ 3 ಸಂಖ್ಯೆಗಳನ್ನ ಗುಣಿಸ್ಬೇಕು. ಗುಣಿಸಿ ಬಂದ ಉತ್ತರಕ್ಕೆ 2ರಿಂದ ಭಾಗಾಕಾರ ಮಾಡಬೇಕು. 2 ಇಂಟು 1 ಇಂಟು 10 ಡಿವೈಡೆಡ್ ಬೈ 2. 2 ಒಂದ್ಲೆ 2 ಒಂದ್ಲೆ ಅಂದ್ರೆ ಕ್ವಶನ್ ಮಾರ್ಕ್ ಇದ್ದಲ್ಲಿ 1 ಹತ್ಲೆ 10 ಬರುತ್ತೆ. 10 ಯಾವ ಆಪ್ಷನ್ ಕೊಟ್ಟಾರೋ ಆಪ್ಷನ್ ಎ ಇದೆ ನೋಡಿ. ಆಪ್ಷನ್ ಎ 10 ಈಸ್ ಕರೆಕ್ಟ್ ಆನ್ಸರ್. ಓಕೆ. ಇಲ್ಲಿ ಏನು ಕನ್ಫ್ಯೂಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ. ಯಾಕಂದ್ರ ಮೊದಲ 3 ಸಂಖ್ಯೆಗಳನ್ನ ಗುಣಿಸಿ ಆ ಗುಣಲಬ್ಧವನ್ನ 2ರಿಂದ ಭಾಗಾಕಾರ ಮಾಡ್ಯಾರ ಅವ್ರು. ಅಂದಾಗ 4ನೇ ಸಂಖ್ಯೆ ಸಿಗ್ತಾ ಇದೆ. ಓಕೆ. ಆದ್ದರಿಂದ ಅದೇ ಲಾಜಿಕ್ ಅನ್ನ ನಾವು 3ನೇ ಕಾಲಮ್ಗೆ ಅಪ್ಲೈ ಮಾಡಿದಾಗ ನಾವ್ ಏನ್ ಮಾಡ್ಬೇಕು ಮೊದಲ 3 ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಬೇಕು. ಮಾಡಿ ಏನ್ ಆನ್ಸರ್ ಬರುತ್ತಲ್ಲ ಅದಕ್ಕೆ ಡಿವೈಡೆಡ್ ಬೈ 2 ಮಾಡಿದಾಗ ನಮಗ 4ನೇ ಸಂಖ್ಯೆ ಬರುತ್ತ. ಓಕೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಈ ಪ್ರಶ್ನೆ ನೋಡಿ. ಮೊದಲ ರೋದಲ್ಲಿ ಏನ್ ಕೊಟ್ಟಿದ್ದಾರೆ ಅವರು 12, 23, 34 ಕೊಟ್ಟಾರು. ಓಕೆ. ಈಗ ಇಲ್ಲಿ ನೋಡಿ ಲಾಜಿಕ್ ಎಷ್ಟು ಈಸಿ ಇದೆ. ಈ ಮಾತೃಕೆಯಲ್ಲಿ ಮೊದಲನೇ ಅಡ್ಡ ಸಾಲು ಒಳಗ ಮೊದಲನೇ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆಯನ್ನು ಕೂಡ್ರಿ ಎಷ್ಟು ಬರುತ್ತ 12 ಪ್ಲಸ್ 34 ಕೂಡಿದ್ರೆ ಎಷ್ಟು ಬರುತ್ತ 46 ಬರುತ್ತೆ. ಬಟ್ ನಮಗೆ ಮಿಡಲ್ ಸಂಖ್ಯೆ ಎಷ್ಟದ 23. 23 ಬರ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು ಡಿವೈಡೆಡ್ ಬೈ 2 ಮಾಡ್ಬೇಕು. ಅಂದ್ರೆ ಏನು ಮೊದಲನೇ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆಯನ್ನು ಕೂಡಿ ಅದನ್ನ 2ರಿಂದ ಭಾಗಾಕಾರ ಮಾಡಿದ್ರೆ ನಮಗೆ ನಡುವಿನ ಸಂಖ್ಯೆ ಸಿಗುತ್ತಾ. ಈಗ ನೋಡಿ 12 ಪ್ಲಸ್ 34 ಎಷ್ಟು 46 ಬರುತ್ತ. ಅದನ್ನ 2ರಿಂದ ಭಾಗಿಸಿದಾಗ 23 ಬರುತ್ತ. ಹೌದು. ಈಗ ಮೂರನೇ ರೋಗು ಅದೇ ಅಪ್ಲೈ ಮಾಡಿದಾರ ನೋಡ್ರಿ. 41 ಪ್ಲಸ್ 15 ಮಾಡಿದಾಗ ಎಷ್ಟು ಬರುತ್ತ 56 ಬರುತ್ತ. 56 ಬಗ್ಲೆ 2 ಮಾಡಿದಾಗ ನಡುವಿನ ಸಂಖ್ಯೆ 28 ಬರ್ತಾ ಇದೆ. ಸೊ ಈಗ ನಾವ್ ಏನ್ ಮಾಡ್ಬೇಕು ಈ ಮಿಡಲ್ ರೋ ಇದೆಯಲ್ಲ 9 ಕ್ವಶನ್ ಮಾರ್ಕ್ 27 ಇದೆಯಲ್ಲ ಅದಕ್ಕೂ ನಾವು ಅದೇ ಲಾಜಿಕ್ ಅನ್ನ ಅಪ್ಲೈ ಮಾಡ್ಬೇಕು. 27 9ನ್ನ ಕೂಡಿ 2ರಿಂದ ಭಾಗಿಸಿದಾಗ ನಡುವಿನ ಸಂಖ್ಯೆ ಬರುತ್ತಾ. ಹೌದು. 27 ಪ್ಲಸ್ 9 ಡಿವೈಡೆಡ್ ಬೈ 2 ಮಾಡ್ಬೇಕು. 27 9 ಕೂಡಿದ್ರೆ ಎಷ್ಟು ಬರುತ್ತಾ 36 ಬರುತ್ತಾ. ಡಿವೈಡೆಡ್ ಬೈ 2 ಮಾಡಿದಾಗ 18 ಬರುತ್ತಾ. ಓಕೆ. 18 ಯಾವ ಆಪ್ಷನ್ ಇದೆ ಆಪ್ಷನ್ ಸೆಕೆಂಡ್ ಒನ್ ಇದೆ ನೋಡಿ. ಸೆಕೆಂಡ್ ಆಪ್ಷನ್ 18. ಓಕೆ. 18 ಸರಿಯಾದ ಉತ್ತರ. ಇಲ್ಲಿ ಏನ್ ಮಾಡ್ಬೇಕು ಅನ್ನೋದು ಅರ್ಥ ಆಯ್ತು. ಫಸ್ಟ್ ಅಂಡ್ ಲಾಸ್ಟ್ ನಂಬರ್ಸ್ ಏನ್ ಮಾಡ್ಬೇಕು ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರ ನಡುವಿನ ಸಂಖ್ಯೆ ಬರುತ್ತಾ. ಓಕೆ. ಫಸ್ಟ್ ಅಂಡ್ ಲಾಸ್ಟ್ ನಂಬರ್ಸ್ ಯಾವ ಈ ಸಂಖ್ಯೆ ಪ್ಲಸ್ ಈ ಸಂಖ್ಯೆ ಮಾಡಿ ಬಂದಂತ ಉತ್ತರವನ್ನ 2ರಿಂದ ಭಾಗಿಸಿದಾಗ ನಡುವಿನ ಸಂಖ್ಯೆ ಸಿಗುತ್ತಾ. ಓಕೆ. ನೆಕ್ಸ್ಟ್ ಕ್ವಶನ್. ಈ ಪ್ರಶ್ನೆ ನೋಡಿ.
23 ಅದ, 45 ಅದ, 43 ಅದ. ಓಕೆ, ಇಲ್ಲಿ 36 ಅದ, 47 ಅದ, 28 ಅದ. ಈಗೇನ 42 ಅದ, 46 ಅದ, ಕ್ವಶನ್ ಮಾರ್ಕ್ ಅದ. ಈಗ ಕ್ವಶನ್ ಮಾರ್ಕ್ ಇದ್ದಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಈಗ 23 ಪ್ಲಸ್ 45 ಪ್ಲಸ್ 43 ಮಾಡಿದಾಗ ಎಷ್ಟು ಬರುತ್ತೆ ನೋಡಿ? 111 ಬರುತ್ತೆ. ಓಕೆ, ಎರಡನೇ ರೋನು ಕೂಡಿ 36 ಪ್ಲಸ್ 47 ಪ್ಲಸ್ 28 ಮಾಡಿದಾಗ ಎಷ್ಟು ಬರುತ್ತೆ ನೋಡಿ? ಇಲ್ಲಿನೂ 111 ಬರುತ್ತೆ. ಸೊ ನಮಗೆ ಈಗ ಏನ್ ಅರ್ಥ ಆಗತ್ತ? ಮೂರನೇ ರೋದಲ್ಲಿರುವ ಮೂರು ಸಂಖ್ಯೆಗಳನ್ನ ಕೂಡಿದಾಗ ನಮ್ಗೆ ಎಷ್ಟು ಬರಬೇಕು? 111 ಬರಬೇಕು. ಹೌದು, 42 ಪ್ಲಸ್ 46 ಪ್ಲಸ್ ಕ್ವಶನ್ ಮಾರ್ಕ್ ಮಾಡಿದಾಗ 111 ಬರ್ಬೇಕು. ಹೌದು, ಈಗ ನೋಡಿ ಕ್ವಶನ್ ಮಾರ್ಕ್ ಈಕ್ವಲ್ ಟು 111 ಮೈನಸ್ 42 ಮೈನಸ್ 46 ಆಗುತ್ತಾ? ಈಗ 111 ಮೈನಸ್ 88 ಆಗುತ್ತಾ? ಅಂದ್ರೆ 111ರಲ್ಲಿ 88 ಕಳೆದ್ರೆ ಎಷ್ಟು ಬರುತ್ತೆ? ಕ್ವಶನ್ ಮಾರ್ಕ್ ಇದ್ದ ಜಾಗಕ್ಕೆ ಯಾವ ಸಂಖ್ಯೆ ಬರಬೇಕು? 23 ಬರುತ್ತೆ. ಸೊ ಕ್ವಶನ್ ಮಾರ್ಕ್ ಇದ್ದ ಸ್ಥಳದಲ್ಲಿ ಯಾವ ಸಂಖ್ಯೆ ಬರಬೇಕು? 23 ಬರಬೇಕು. 23 ಯಾವ ಆಪ್ಷನ್ ಅದ ನೋಡಿ? ಆಪ್ಷನ್ 3, 23 ಸರಿಯಾದ ಉತ್ತರ. ಇದು ಅರ್ಥ ಆಯ್ತಲ್ಲ ನಿಮ್ಗೆ? ಯಾಕಂದ್ರೆ ಇಲ್ಲಿ ಸಿಂಪಲ್ ಅದ ಇದು. ಎಲ್ಲಾ ಮೂರು ಸಂಖ್ಯೆಗಳನ್ನ ಕೂಡಿದಾಗ, ಒಂದನೇ ರೋಗಳನ್ನು ಕೂಡಿದಾಗ 111 ಬರ್ತಾ ಇದೆ. ಸೊ ಎರಡನೇ ಅಡ್ಡ ಸಾಲನ್ನು ಕೂಡಿದಾಗ್ಲೂ ನಮ್ಗೆ 111 ಬರ್ತಾ ಇದೆ. ಸೊ ನಮ್ಗೆ ಈಗ ಏನ್ ಅರ್ಥ ಆಗುತ್ತಾ? ಮೂರನೇ ಅಡ್ಡ ಸಾಲನ್ನು ಕೂಡಿದಾಗ ನಮ್ಗೆ 111 ಬರ್ಬೇಕು. ಆ ರೀತಿ ನಾವು ಮಾಡ್ತಾ ಹೋದಾಗ ಕ್ವಶನ್ ಮಾರ್ಕ್ ಇದ್ದ ಜಾಗದಾಗ 23 ಬರ್ತದ. ಓಕೆ, ನೆಕ್ಸ್ಟ್ ಕ್ವಶನ್. ಈ ಪ್ರಶ್ನೆಯನ್ನು ನೀವು ಟ್ರೈ ಮಾಡಿ ಆನ್ಸರ್ ಏನ್ ಬರುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ.